V4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಗಣಪತಿ ಪೆಂಡಾಲ್ನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದಿಂದ ಶ್ರೀ ಸತ್ಯನಾರಾಯಣ ಪೂಜೆ ಆಯೋಜನೆ. ಮದ್ಯಪಾನ ಬಿಡುವುದರಿಂದ ಮಾತ್ರ ಸಂಸಾರ ಸುಖಮಯವೆಂದ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಬಿ ಜೈರಾಮ್ನಲ್ಲಿ ತಾಯ. ತಾಲೂಕಿನ ಬರಗೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಗುರುಮೂರ್ತಿ ಆಯ್ಕೆ. ಗುರುಮೂರ್ತಿಗೆ ಸ್ಥಳೀಯ ಮುಖಂಡರು, ಕಾರ್ಯಕರ್ತರಿಂದ ಅಭಿನಂದನೆಯ ಮಹಾಪೂರ. ತಮ್ಮ ಆಯ್ಕೆಗೆ ಕಾರಣೀಕರ್ತರಾದ ಶಾಸಕರಾದ ರೇವಣ್ಣ, ಡಾಕ್ಟರ್ ಸೂರಜ್ ರೇವಣ್ಣನವರಿಗೆ ಅಭಿನಂದನೆ ಎಂದ ಗುರುಮೂರ್ತಿ. ತಾಲೂಕಿನ ಬಾಗೂರು ಹೋಬಳಿ ಓಬಳಾಪುರದಲ್ಲಿ ವಿಶ್ವ ಮಣ್ಣು ಆರೋಗ್ಯ ದಿನಾಚರಣೆ ಹಾಗೂ ರಾಗಿ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶಾಸಕ ಸಿಎನ್ ಬಾಲಕೃಷ್ಣ ಅವರಿಂದ ಕೃಷಿ ಪರಿಕರಗಳ ವಿತರಣೆ. ತಗಡೂರು ಪಿಎಸಿಸಿಎಸ್ಗೆ ನೂತನ ಅಧ್ಯಕ್ಷರಾಗಿ ಎಸ್ಟಿ ಜೈರಾಮ್ ಮತ್ತು ಉಪಾಧ್ಯಕ್ಷರಾಗಿ ಕೆಸಿ ಪ್ರತೀಕ್ ಆಯ್ಕೆ. ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಶಾಸಕ ಸಿಎನ್ ಬಾಲಕೃಷ್ಣ ರವರು ಸೇರಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರಿಂದ ಅಭಿನಂದನೆ. ವಾರ್ತೆಗಳ ವಿವರ. ಮದ್ಯಪಾನವೆಂಬ ಚಟ ಅತ್ಯಂತ ಅಪಾಯಕಾರಿಯಾದದ್ದು. ಇದರಿಂದ ಮುಕ್ತವಾದ ಕುಟುಂಬಗಳು ಆರ್ಥಿಕವಾಗಿ ಅಭಿವೃದ್ಧಿಯಾಗುತ್ತವೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ನ ಪ್ರಾದೇಶಿಕ ನಿರ್ದೇಶಕರಾದ ಬಿ ಜೈರಾಮ್ ನಿಲಿತಾಯ ತಿಳಿಸಿದರು. ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಸೋಮವಾರದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕು ಘಟಕ, ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಕಸಬಾ ಬಿ ವಲಯ ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಧರ್ಮ ಪ್ರವಚನ ನೀಡಿದ ಅವರು, ಕುಟುಂಬದ ಸದಸ್ಯ ಮದ್ಯಪಾನಕ್ಕೆ ದಾಸನಾದರೆ ಆ ಕುಟುಂಬದ ನೆಮ್ಮದಿಯೆಲ್ಲ ಹಾಳಾಗುತ್ತದೆ. ದುಡಿದದ್ದನ್ನೆಲ್ಲ ಉಳಿಸದೆ ಮದ್ಯಕ್ಕೆ ಸುರಿಯುತ್ತಾನೆ. ಇದರಿಂದಾಗಿ ಕುಟುಂಬ ನಡೆಸುವುದೇ ಕಷ್ಟವಾಗುತ್ತದೆ. ಮನೆಗಳಲ್ಲಿರುವ ಇತರರಿಗೆ ನೆಮ್ಮದಿಯೇ ಇರುವುದಿಲ್ಲ. ಕುಡಿದವರು ಆಡುವ ಚಿತ್ರ ವಿಚಿತ್ರ ನಡವಳಿಕೆಗಳಿಂದ ಬೇಸತ್ತು ಹೋಗುತ್ತಾರೆ. ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದರಿಂದ ಕುಟುಂಬದವರಷ್ಟೇ ಅಲ್ಲದೆ ಇಡೀ ಸಮಾಜಕ್ಕೆ ತೊಂದರೆಯಾಗುತ್ತದೆ. ಇದನ್ನ ಮನಗಂಡು ಪೂಜ್ಯರ ಮಾರ್ಗದರ್ಶನದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಮಧ್ಯವರ್ಜನ ಶಿಬಿರಗಳನ್ನು ನಡೆಸಿ ಲಕ್ಷಾಂತರ ಮಂದಿಯನ್ನ ಪಾನ ಮುಕ್ತಗೊಳಿಸಿ ಅವರ ಸಾಮಾಜಿಕ, ಆರ್ಥಿಕ ಮತ್ತು ಕೌಟುಂಬಿಕ ಬದಲಾವಣೆ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಅದೆಷ್ಟೋ ಕುಟುಂಬಗಳು ಮಧ್ಯವರ್ಜನೆಯಿಂದ ಮುಕ್ತಗೊಂಡು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಎಂದರು. ಶಬರಿಮಲೆ ಹೋಗ್ತಾರೆ, ಮಕ್ಕಳ ಜ್ಯೋತಿಯನ್ನು ಅಂದ್ರೆ ಜ್ಯೋತಿಯ ಪ್ರಾಮುಖ್ಯತೆ ನಾವು ಯೋಚನೆ ಮಾಡ್ತೀವಿ. ಅಂತ ಜ್ಯೋತಿಯನ್ನು ಇವತ್ತು ಬೆಳಗಿನ ಅರ್ಥ ನಿಮ್ಮೆಲ್ಲರ ಮನೆಯಲ್ಲಿ ಜ್ಯೋತಿ ಹೋಗಲಿ, ನೀವೆಲ್ಲರೂ ಸುಖದಿಂದ ಆರೋಗ್ಯದಿಂದ ಸಂತೋಷವಾಗಿರಲಿ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿದ್ದ ಪುರಸಭಾ ಅಧ್ಯಕ್ಷೆ ಕೆಎನ್ ಬನಶಂಕರಿ ರಘು ಅಧ್ಯಕ್ಷೀಯ ನುಡಿಗಳನ್ನಾಡಿ, ತಂತ್ರಜ್ಞಾನ ವೇಗವಾಗಿ ಬೆಳೆದಂತೆ ಇಂದಿನ ಯುವ ಜನಾಂಗದಲ್ಲಿ ಧಾರ್ಮಿಕ ನಂಬಿಕೆಗಳು, ಆಚರಣೆಗಳು ಕಡಿಮೆಯಾಗುತ್ತಿವೆ. ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿಯೇ ಸಂಸ್ಕಾರಯುತ ಜೀವನ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ನೀಡಿದಲ್ಲಿ ಪೋಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗುತ್ತದೆ. ಮನುಷ್ಯ ಧರ್ಮದ ದಾರಿಯಲ್ಲಿ ನಡೆದಾಗ ಭಗವಂತನ ಅನುಗ್ರಹ ಪ್ರಾಪ್ತವಾಗುತ್ತದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪ್ರತಿ ಹಳ್ಳಿಗಳಲ್ಲಿಯೂ ಇಂತಹ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿ ಜನರಲ್ಲಿ ಧಾರ್ಮಿಕ ಜಾಗೃತಿಯನ್ನ ಮೂಡಿಸುತ್ತಿರುವುದು ಅತ್ಯಂತ ಅರ್ಥಪೂರ್ಣವಾಗಿದ್ದು, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಪ್ರತಿದಿನ ನೂರಾರು ಸಾಮಾಜಿಕ, ಆರ್ಥಿಕ,
ಶೈಕ್ಷಣಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಇದರಿಂದ ಎಷ್ಟೋ ಕುಟುಂಬಗಳು ನೆರವನ್ನ ಪಡೆದುಕೊಂಡಿವೆ. ಈ ಸಂಸ್ಥೆ ಮಾಡುತ್ತಿರುವ ಪ್ರತಿಯೊಂದು ಕೆಲಸವೂ ಸಮಾಜಮುಖಿಯಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಸ್ವಾವಲಂಬನೆಯ ಜೊತೆಗೆ ಜನರಲ್ಲಿ ಧಾರ್ಮಿಕ ಚಿಂತನೆ ಹಾಗೂ ಜಾಗೃತಿಯನ್ನ ಮೂಡಿಸುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಸಿಎನ್ ಅಶೋಕ್, ಜನಜಾಗೃತಿ ವೇದಿಕೆಯ ಸದಸ್ಯ ಸಿಎನ್ ಮನೋಹರ್, ಉಮೇಶ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ, ತಾಲೂಕು ಘಟಕದ ಯೋಜನಾಧಿಕಾರಿ ಕೆ ಪ್ರಸಾದ್, ಮೇಲ್ವಿಚಾರಕ ರಾಘವೇಂದ್ರ ಪೂಜಾರಿ, ಸೇವಾ ಪ್ರತಿನಿಧಿಗಳು, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಿತಿ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಕಸಬಾ ಬಿ ವಲಯದ ಅಧ್ಯಕ್ಷರು ಮತ್ತು ಸದಸ್ಯರು ಭಾಗವಹಿಸಿದ್ದರು. ಎಲ್ಲ ಮನಸ್ಕೊಂಡು ಎಲ್ಲರನ್ನು ಸೇರಿಸಿ ಮಾಡತಕ್ಕಂಥದ್ದು ಸಂಘ ಸಂಸ್ಥೆಯಲ್ಲಿ ಒಂದು ಘಟ್ಟ ಇರ್ತಕ್ಕಂಥದ್ದು. ಯಾಕೆಂದ್ರೆ ಸಂಘದವರು ಹೇಗೆ ಒಪ್ಪಿಸ್ತಾರೋ ಹಾಗೆ ಸಂಘನೂ ಮುಂಚೆ ಒಯ್ತಾ ಹೋಗುತ್ತದೆ. ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮಲ್ಲಿ ಎಲ್ಲರ ಮನಸ್ಸನ್ನು ಒಂದು ದೇವರ ಪೂಜೆಯನ್ನು ಮಾಡಬೇಕು. ಎಲ್ಲೋ ನಾವು ಬಿಡ್ತಾ ಇರ್ತೀವಿ, ಎಲ್ಲೋ ಹೋಗ್ತಾ ಇದೆ, ದೇವರು ನಡೀತಾ ಇಲ್ಲ ಅನ್ನೋದು ಮನೋಭಾವನೆಯಿಂದ ನಮ್ಮಲ್ಲಿ ಕೂಡಿಸ್ತಕ್ಕಂಥದ್ದು ಈ ಮಂಜುನಾಥ ಸ್ವಾಮಿಯ ಒಂದು ಸಂಘದಿಂದ ಎಲ್ಲರಿಗೂ ಒಂದರಿಂದ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಅಡಿಗರಾಗಿ ಹೇಳಿದ್ರಲ್ಲ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ದೇವರ ಧ್ಯಾನ ಮಾಡೋದು, ದೇವರ ಬಗ್ಗೆ ಒಂದು ಮನೆ ಹೋಗತಕ್ಕಂಥ ಕೆಲಸ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಎಲ್ಲರ ಮನಸ್ಸಲ್ಲಿ ಒಂದು ಆಧ್ಯಾತ್ಮಕ್ಕೆ ಒಂದು ಆದ್ಯತೆ ಕೊಡೋದು, ದೇವರ ಪೂಜೆಯಲ್ಲಿ ನಾವು ಒಂದು ಮಾಡತಕ್ಕಂಥ ಒಂದು ಕೆಲಸಗಳನ್ನು ಮಾಡೋದು. ಯಾಕೆಂತಂದ್ರೆ ಈ ಒಂದು ಕೆಲಸ ಮಾಡೋದ್ರಿಂದ ಧರ್ಮ, ನ್ಯಾಯ, ನೀತಿ, ಸಂಸ್ಕಾರ, ಸಂಸ್ಕೃತಿ ಇವನ್ನೆಲ್ಲ ನಾವು ತೋರಿಸ್ಕೊಟ್ಟಂಗಾಗುತ್ತೆ, ತೋರಿಸ್ದಂಗಾಗುತ್ತೆ. ನಾವು ಧರ್ಮದಲ್ಲೇ ಹೋಗಬೇಕು. ಯಾಕೆಂದ್ರೆ ಇವತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ನಾವು ಈ ಕಾರ್ಯಕ್ರಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಮಕ್ಕಳಲ್ಲಿ ಶಿಕ್ಷಣದಲ್ಲಿ ಆ ಭಾವನೆ ಮುಂದೆ ದೇಶ ಸಂಸ್ಥೆಗಳಾಗ್ತದೆ, ರಾಷ್ಟ್ರ ನಿರ್ಮಾಣಗಳನ್ನ ಭಾಗವಹಿಸುವುದರಿಂದ ಆ ಮಾತನ್ನು ಮಕ್ಕಳ ಮುಂದುವರೆದು ಒಳ್ಳೆಯ ಭಾವನೆ ದೇಶ ಸಂಸ್ಥೆಗಳಾಗ್ತದೆ ಭಾವನೆಯಿಂದ ಇವತ್ತು ಧರ್ಮಸ್ಥಳ ಸಂಘ ಆಡಳಿತದ ಸಭೆಗೆ ಧರ್ಮಸ್ಥಳ ಸಂಘ ಮಾಡಿದ ಸಮಾಜದಲ್ಲಿ ಎಲ್ಲೋ ಮಾಡ್ತಾ ಇದ್ದಾರೆ. ಎಲ್ಲರೂ ರಾಷ್ಟ್ರಗಳಿಗೆ ಶಕ್ತಿ ಮಾಡಬೇಕಿದೆ. ಇವತ್ತು ಧರ್ಮಸ್ಥಳ ಸಂಸ್ಥೆಗಳು ತಾಲೂಕಿನ ದಂಡನಹಳ್ಳಿ ಹೋಬಳಿ ಬರಗೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರದಂದು ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಬಿ ಚೌಡಿನಹಳ್ಳಿ ಗ್ರಾಮದ ಗುರುಮೂರ್ತಿಯವರು ಅವಿರೋಧವಾಗಿ ಆಯ್ಕೆಯಾದರು. ಬರಗೂರು ಗ್ರಾಮ ಪಂಚಾಯಿತಿಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ನಿಂಗೇಗೌಡರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಗುರುಮೂರ್ತಿಯವರನ್ನ ಹೊರತುಪಡಿಸಿ ಬೇರ್ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅವರ ಆಯ್ಕೆಯನ್ನ ಚುನಾವಣಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಜೆಆರ್ ಹರೀಶ್ ರವರು ಘೋಷಿಸಿದರು. ನೂತನ ಅಧ್ಯಕ್ಷರಾದ ಗುರುಮೂರ್ತಿಯವರನ್ನ ಅವರ ಬೆಂಬಲಿಗರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡಿ ಸಂಭ್ರಮಾಚರಣೆ ಆಚರಿಸಿದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಗುರುಮೂರ್ತಿ ಮಾತನಾಡಿ, ನನ್ನನ್ನ ಬರಗೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಹಾಗೂ ನನ್ನ ನೆಚ್ಚಿನ ಶಾಸಕರಾದ ಎಚ್.ಡಿ. ರೇವಣ್ಣ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಡಾ. ಸೋಮಸ್ ರೇವಣ್ಣರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಂಬರುವ ದಿನಗಳಲ್ಲಿ ಬರಗೂರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರ ಸಲಹೆ ಸಹಕಾರ ಪಡೆದು ಉತ್ತಮ ಆಡಳಿತವನ್ನು ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಈ ವೇಳೆ ಸ್ಥಳೀಯ ಮುಖಂಡರು, ಊಪಿನಹಳ್ಳಿ ಪುನೀತ್, ಕಾರ್ಯಕರ್ತರು ಹಾಜರಿದ್ದರು. ಇಂದು ಬರಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲಾಗುತ್ತದೆ.
17 ಜನ ಸದಸ್ಯರಲ್ಲಿ 15 ಜನ ಸದಸ್ಯರು ಹಾಜರಾಗಿರ್ತಾರೆ. ಬರಗೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಗುರುಮೂರ್ತಿ ಬಿನ್ ಸ್ವಾಮಿಗೌಡ ಚೌಡೇನಹಳ್ಳಿ ಗ್ರಾಮದವರು ಆಯ್ಕೆಯಾಗಿರ್ತಾರೆ. ಮತ್ತು ಈ ಚುನಾವಣೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಗುರುಮೂರ್ತಿಯವರು ಆಯ್ಕೆಯಾಗಿರ್ತಾರೆ. ಈ ಹಿಂದೆ ನಿಂಗೇಗೌಡರ ರಾಜೀನಾಮೆಯಿಂದ ತೆರವಾಗಿರ್ತದೆ ಅಧ್ಯಕ್ಷ ಸ್ಥಾನ. ಚುನಾವಣೆ ಸುಸೂತ್ರವಾಗಿ ನಡೆಸಲಾಗಿದೆ. ಇವತ್ತು ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಎಲ್ಲ ಮೆಂಬರ್ಗಳಿಗೂ, ನನ್ನ ಎಲ್ಲ ಸದಸ್ಯರುಗಳಿಗೂ ನನ್ನ ನಮಸ್ಕಾರ ಮಾಡ್ತಾ, ಮತ್ತು ಏನು ಅನುದಾನ ಬರುತ್ತೆ ಅಂದರೆ ಏನು ನಮ್ಮ ಪಂಚಾಯತಿ ಅನುದಾನಗಳು ಬರುತ್ತೆ ಎಲ್ಲ ಹಳ್ಳಿಗಳಿಗೂ ಕೂಡ ಸಮರ್ಪಕವಾಗಿ ನಾನು ಅದನ್ನು ಇದನ್ನು ಮಾಡಿಕೊಂಡು ಸಹಾಯ ಮಾಡಿಕೊಂಡು ಅಥವಾ ಮಾಡ್ಕೊಂಡು ಹೋಗ್ತಾ ಅನುದಾನನ ಕೊಡ್ಕೊಂಡು ಹೋಗ್ತೀನಿ. ಯಾವುದೇ ಥರ ತಾರತಮ್ಯ ಮಾಡಲ್ಲ, ಯಾವುದೂ ಮಾಡಲ್ಲ. ಹಾಗೆ ಈ ವೇಳೆಯಲ್ಲಿ ನಾನು ನಮ್ಮ ಪಕ್ಷದ ಮುಖಂಡರಾದ ಎಲ್ಲ ಈ ಭಾಗದ JDS ಮುಖಂಡರುಗಳಿಗೆ ನಾನು ವಂದನೆಗಳನ್ನು ಹೇಳ್ತಾ, ಹಾಗೆ ನಮ್ಮ ರೇವಣ್ ಸಾಹೇಬ್ರಿಗೂ ಹಾಗೂ ನಮ್ಮ MLC ಸೂರಜಣ್ಣನವ್ರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ನಾನು ಹಾಗೂ ನಮ್ಮ ಈ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಗಳಿಗೂ ಕೂಡ ನಾನು ಇವತ್ತು ನನ್ನ ಬರಗೂರು ಗ್ರಾಮ ಪಂಚಾಯತಿಗೆ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇದು ಮೊದಲನಾಗಿ ನಾನು ನಮ್ಮ ಮೆಂಬರ್ಗಳಿಗೆ ಎಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತಾ, ಹಾಗೆ ನಮ್ಮ ಸಾಹೇಬರಾದ ಸುರಾಜ್ ರೇವಣ್ಣನವ್ರಿಗೂ ಹಾಗೂ ರೇವಣ್ ಸಾಹೇಬ್ರಿಗೂ ಪಂಚಾಯತಿ ಮುಖಂಡರುಗಳಿಗೂ ಎಲ್ಲರಿಗೂ, ಹಾಗೆ ನಮ್ಮ ದಣಿನಳ್ಳಿ ಒಬ್ಬ ಯುವ ಮುಖಂಡರಾದ ನವೀನಣ್ಣವ್ರಿಗೂ ನಾನು ವಂದನೆಗಳನ್ನು ಹೇಳ್ತಾ, ಏನು ನೀವು ನನಗೆ ವಹಿಸಿದ್ದೀರಾ ಈ ಅಧಿಕಾರನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಮ್ಮ ಪಂಚಾಯತಿಯನ್ನು ಅಭಿವೃದ್ಧಿ ಮುಖ ತಗೊಂಡೋಕ್ಕೆ ನಾನು ಇಷ್ಟಪಡ್ತೀನಿ. ಇದನ್ನು ನಾನು ಇದು ಮಾಡ್ತೀನಿ. ಇರ್ತಕ್ಕಂಥ ಗುರುಮೂರ್ತಿಯವರಿಗೆ ಅಭಿನಂದನೆ ಸಲ್ಲಿಸ್ತಾ, ಈ ಪಂಚಾಯತಿನಲ್ಲಿ ಏನು ವರ್ಕ್ ಬರುತ್ತೋ ಅದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗಲಿ. ಮತ್ತು ಹಾಗೆ ಸೂರಜ್ ರೇವಣ್ಣವ್ರಿಗೂ ಕೂಡ ವಂದನೆ ಪಂಚಾಯತಿಗೆಲ್ಲ ಒಳ್ಳೆಯದಾಗಲಿ ಅಂತ. ಅಧ್ಯಕ್ಷರು ಕೆಲಸ ಮಾಡೋಕ್ಕೆ ಒಳ್ಳೆ ಅವಕಾಶಗಳಿದ್ದಾವೆ, ಮಾಡಲಿ. ಹಿರಿಯರ ಆಶೀರ್ವಾದ ಚೆನ್ನಾಗಿದೆ. ಅದ್ರ ಜೊತೆಗೆ ರೇವಣ್ ಸಾಹೇಬರು ಮತ್ತು ಡಾಕ್ಟರ್ ಸೂರಜಣ್ಣವರು ರೇವಣ್ಣವರು ಈ ಪಂಚಾಯತಿಯ ಪ್ರತಿಯೊಬ್ಬರಿಗೂ ಕೋಟಿಗಟ್ಟಲೆ ಅನುದಾನ ಕೆಲಸ ಮಾಡಿಸಿದ್ದಾರೆ. ಆ ಕೆಲಸ ಇವತ್ತು ಪ್ರತಿಯೊಬ್ಬರಲ್ಲಿ ಎದ್ದೆದ್ದು ಕಾಣ್ತಿದೆ. ಅದ್ರ ಜೊತೆಗೆ ದಂಡಿನಹಳ್ಳಿ ಹೋಬಳಿ ಮುಕ್ಕಾಲು ಭಾಗ ನೀರಾವರಿ ಇಲ್ಲೆಲ್ಲ ಕೂತಿತ್ತು. ಇವತ್ತು ಆ ನೀರಾವರಿ ಸಹಕಾರ ಕೊಟ್ಟಿದ್ದಾರೆ ಅವರು. ಇವತ್ತು ಪ್ರತಿಯೊಂದು ಕೆರೆ ಕಟ್ಟೆಗಳು ತುಂಬಿದ್ದಾವೆ. ಜನಗಳೆಲ್ಲ ತುಂಬ ಸುಭಿಕ್ಷವಾಗಿದ್ದಾರೆ. ರೈತರುಗಳು ಆಶೀರ್ವಾದ ನಮ್ಮ ರೇವಣ ಸಾಹೇಬರ ಆಶೀರ್ವಾದ ಅವ್ರ ಮೇಲೆ ಇದೆ. ಅದೇ ಕಂಟಿನ್ಯೂ ಆಗಿ ಇವರು ಸಹ ನಮ್ಮ ಅವರ ನೆರಳಲ್ಲಿ ಏನು ನಮ್ಮ ಯುವ ನಾಯಕರುಗಳು ಇದ್ದಾರೆ, ಅವರೆಲ್ಲ ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಇಷ್ಟಪಡ್ತೀನಿ. ಮಣ್ಣಿನ ಫಲವತ್ತತೆಯನ್ನ ಕಾಪಾಡಲು ನಮ್ಮ ಪೂರ್ವಿಕರ ರೀತಿಯಲ್ಲಿ ಸಾವಯವ ಗೊಬ್ಬರಗಳನ್ನ ಬಳಸಿ ಮುಂದಿನ ಪೀಳಿಗೆಗೆ ಉತ್ತಮ ಫಲವತ್ತತೆಯ ಕೃಷಿ ಭೂಮಿಯನ್ನ ಉಳಿಸಿ ಸಂರಕ್ಷಿಸಬಹುದೆಂದು ಶಾಸಕ ಸಿ ಬಾಲಕೃಷ್ಣರವರು ತಿಳಿಸಿದರು. ತಾಲೂಕಿನ ಬಾಗೂರು ಹೋಬಳಿ ಓಬಳಾಪುರ ಗ್ರಾಮದಲ್ಲಿ ವಿಶ್ವ ಮಣ್ಣು ಆರೋಗ್ಯ ದಿನಾಚರಣೆ ಹಾಗೂ ರಾಗಿ ಬೆಳೆ ಕ್ಷೇತ್ರೋತ್ಸವ ಹಾಗೂ ರೈತರಿಗೆ ಕೃಷಿ ಪರಿಕರಗಳ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಅನ್ನ ಬೆಳೆಯುವ ಭೂಮಿ ದೇವರಿದ್ದಂತೆ. ಅದರಲ್ಲಿ ನಾವು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಹಾಗೂ ಗಾಜಿನ ತ್ಯಾಜ್ಯಗಳನ್ನು ಹಾಕುತ್ತಿರುವುದರಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತಿದೆ. ಬೆಳೆದ ಬೆಳೆ ರೈತರ ಕೈ ಸೇರಿದ ಸ್ಥಿತಿ ಇದೆ. ಮನುಷ್ಯನ ಆರೋಗ್ಯ ಎಷ್ಟು ಮುಖ್ಯವೋ ಅದೇ ರೀತಿ ಭೂಮಿಯ ಆರೋಗ್ಯವೂ ಅಷ್ಟೇ ಮುಖ್ಯ. ಪ್ರತಿಯೊಬ್ಬರೂ ಭೂಮಿಯ ಸಂರಕ್ಷಣೆಗೆ ಮುಂದಾಗಬೇಕೆಂದು ಸಲಹೆ ನೀಡಿದರು. ಇನ್ನು ಚನ್ನರಾಯಪಟ್ಟಣ ತಾಲೂಕು ಭೌಗೋಳಿಕವಾಗಿ ದೇಶದಲ್ಲೇ ಉತ್ತಮ ತಾಪಮಾನಕ್ಕೆ ಮೊದಲ ಸ್ಥಾನ ಪಡೆದಿದೆ. ಇದರಿಂದ ತಾಲೂಕಿನ ಜನರಿಗೆ ಶುದ್ಧ ಗಾಳಿ ಸಿಗುತ್ತಿದೆ. ಇದರಿಂದ ಉತ್ತಮ ಆರೋಗ್ಯ ಪಡೆಯಬಹುದಾಗಿದೆ ಎಂದರು. ತಾಲೂಕಿನಲ್ಲಿ ಕಳೆದ 5 ವರ್ಷಗಳಿಂದ ವಿವಿಧ ಏತ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡುವ ಮೂಲಕ ತಾಲೂಕಿನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕೆರೆಗಳನ್ನು ತುಂಬಿಸುತ್ತಿರುವುದರಿಂದ ತಾಪಮಾನ ಕಡಿಮೆಯಾಗಲು ಬಹುಮುಖ್ಯ ಕಾರಣವಾಗಿದೆ ಎಂದರು. ರೈತರು ಲಾಭದಾಯಕ ಬೆಳೆಗಳಾಗಿರುವ ರೇಷ್ಮೆ ಕೃಷಿ ಮಾಡುವುದರಿಂದ ಹೆಚ್ಚಿನ ಆದಾಯ ಗಳಿಸಬಹುದು. ತೆಂಗಿನ ಬೆಳೆಗೆ ಡ್ರಿಪ್ ಪೈಪ್ ಅಳವಡಿಸುವುದರಿಂದ ಫಸಲು ಹೆಚ್ಚಾಗುತ್ತದೆ. ಈ ಬಗ್ಗೆ ಕೃಷಿ ವಿಜ್ಞಾನಿಗಳಿಂದ ಬೆಳೆಗಳಿಗೆ ಔಷಧೋಪಚಾರ ಕುರಿತು ರೈತರು ಮಾಹಿತಿ ಪಡೆಯುವುದರಿಂದ ಕೃಷಿಯಲ್ಲಿ ಹೆಚ್ಚು ಆದಾಯದ ಜೊತೆಗೆ ನಷ್ಟ ಅನುಭವಿಸುವುದನ್ನು ತಪ್ಪಿಸಬಹುದಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮೋಹನ್, ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ರಕ್ಷಿತ್, ಮುಖಂಡರುಗಳಾದ BH ಶಿವಣ್ಣ, N ಬಸವರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರ್, ಮಾಜಿ ಅಧ್ಯಕ್ಷ ಮಹಲಿಂಗೇಗೌಡ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ B ಜಯರಾಮ್, ಉಪಾಧ್ಯಕ್ಷ ಪ್ರದೀಪ್, ತಮ್ಮಯ್ಯಣ್ಣ, ಮಾಜಿ ಅಧ್ಯಕ್ಷರುಗಳಾದ TM ಗಿರೀಶ್, TV ಬಸವರಾಜ್, ಹೇಮರಾಜ್, ನಾಗೇಶ್, ಚಂದ್ರಶೇಖರ್, ತಿಮ್ಮೇಗೌಡ ಇದ್ದರು. ತಾಲೂಕಿನ ಲೋಗೇಹಳ್ಳಿ ಹೋಬಳಿಯ ತಗಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ
ಎಂ ಸಿದ್ದರಹಟ್ಟಿ ಗ್ರಾಮದ ಎಸ್ಟಿ ಜಯರಾಮ್ ಮತ್ತು ಉಪಾಧ್ಯಕ್ಷರಾಗಿ ಕಲ್ಲುಮಲ್ಲೇನಹಳ್ಳಿ ಗ್ರಾಮದ ಕೆಸಿ ಪ್ರದೀಪ್ ರವರು ಅವಿರೋಧವಾಗಿ ಆಯ್ಕೆಯಾದರು. ಕೃಷಿ ಪತ್ತಿನ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಜೆಡಿಎಸ್ ಬೆಂಬಲಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಶಾಸಕ ಸಿಎಂ ಬಾಲಕೃಷ್ಣರವರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರ್, ಉಪಾಧ್ಯಕ್ಷೆ ಸುಕನ್ಯಾ, ಚುನಾವಣಾಧಿಕಾರಿ ವಿಜಯೇಂದ್ರ, ಕಾರ್ಯನಿರ್ವಹಣಾಧಿಕಾರಿ ಎಚ್ಆರ್ ಗಿರೀಶ್, ಜೆಡಿಎಸ್ ಪಕ್ಷದ ಮುಖಂಡರುಗಳಾದ ಓಬ್ಳಾಪುರ ಎನ್ ಬಸವರಾಜ್, ಕಲ್ಲೇಸೋಮನಹಳ್ಳಿ ತಮ್ಮಯ್ಯ, ಉದ್ಯಮಿ ಭವನಹಳ್ಳಿ ಯೋಗರಾಜ್, ಟಿಸಿ ಮಂಜುನಾಥ್, ಕಲ್ಲುಮಲ್ಲೇನಹಳ್ಳಿ ಮಹಲಿಂಗೇಗೌಡ, ಟಿಎಂ ಗಿರೀಶ್, ಟಿವಿ ಬಸವರಾಜ್, ಎಲ್ಬಿ ಕಾಂತರಾಜ್, ಟಿಎಸ್ ತೊಂಟಾರಾಧ್ಯ, ಬಳಗೇರಹಳ್ಳಿ ಮಂಜುನಾಥ್, ಸಿದ್ದರಹಟ್ಟಿ ಗ್ರಾಮದ ನಾಗರಾಜ್, ಶಂಕರ್, ಮಂಜುನಾಥ್, ನಿರ್ದೇಶಕರುಗಳಾದ ಈರೇಗೌಡ, ಬಿಎಸ್ ಚಂದ್ರಶೇಖರ್, ಕೆಎಂ ನಾಗೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಮನಾಯಕನಹಳ್ಳಿ ನಾಗೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಹೇಮರಾಜ್, ಪ್ರಶಾಂತ್, ಶಂಭೂರಾಜ್ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಣಪತಿ ಪೆಂಡಾಲ್ನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದಿಂದ ಶ್ರೀ ಸತ್ಯನಾರಾಯಣ ಪೂಜೆ ಆಯೋಜನೆ. ಮದ್ಯಪಾನ ಬಿಡುವುದರಿಂದ ಮಾತ್ರ ಸಂಸಾರ ಸುಖಮಯವೆಂದ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಬಿ ಜೈರಾಮ್ ನೆಲ್ಲಿತಾಯ. ತಾಲೂಕಿನ ಬರಗೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಗುರುಮೂರ್ತಿ ಆಯ್ಕೆ. ಗುರುಮೂರ್ತಿಗೆ ಸ್ಥಳೀಯ ಮುಖಂಡರು, ಕಾರ್ಯಕರ್ತರಿಂದ ಅಭಿನಂದನೆಯ ಮಹಾಪೂರ. ತಮ್ಮ ಆಯ್ಕೆಗೆ ಕಾರಣೀಕರ್ತರಾದ ಶಾಸಕರಾದ ರೇವಣ್ಣ, ಡಾಕ್ಟರ್ ಸೂರಜ್ ರೇವಣ್ಣನವರಿಗೆ ಅಭಿನಂದನೆ ಎಂದ ಗುರುಮೂರ್ತಿ. ತಾಲೂಕಿನ ಬಾಗೂರು ಹೋಬಳಿ ಓಬಳಾಪುರದಲ್ಲಿ ವಿಶ್ವ ಮಣ್ಣು ಆರೋಗ್ಯ ದಿನಾಚರಣೆ ಹಾಗೂ ರಾಗಿ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶಾಸಕ ಸಿಎನ್ ಬಾಲಕೃಷ್ಣ ಅವರಿಂದ ಕೃಷಿ ಪರಿಕರಗಳ ವಿತರಣೆ. ತಗಡೂರು ಪಿಎಸಿಸಿಎಸ್ಗೆ ನೂತನ ಅಧ್ಯಕ್ಷರಾಗಿ ಎಸ್ಟಿ ಜಯರಾಮ್ ಮತ್ತು ಉಪಾಧ್ಯಕ್ಷರಾಗಿ ಕೆಸಿ ಪ್ರತೀಕ್ ಆಯ್ಕೆ. ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಶಾಸಕ ಸಿಎನ್ ಬಾಲಕೃಷ್ಣರವರು ಸೇರಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರಿಂದ ಅಭಿನಂದನೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.